ಹಸುಗೂಸಿನೊಂದಿಗೆ ಠಾಣೆ ಮೆಟ್ಟಿಲೇರಿದಾಳೆ ಮಹಿಳೆ. ಮಗಳನ್ನೇ ಮಾರಲು ಯತ್ನಿಸಿದ್ರ ಹಾಗಾದ್ರೆ ಪಾಪಿ ತಂದೆ? ಹಸುಗೂಸಿನೊಂದಿಗೆ ಕೇವಲ 5 ದಿನದ ಹಸುಗೂಸಿನೊಂದಿಗೆ ತಾಯಿ ಪೊಲೀಸ್ ಠಾಣೆಗೆ ಬಂದಿದ್ದಾಳೆ. ಮಗಳನ್ನ ಮಾರೋದಕ್ಕೆ ಪಾಪಿ ತಂದೆ ಪ್ರಯತ್ನ ಪಟ್ಟಿದ್ನಾ ಅನ್ನೋ ಒಂದು ಪ್ರಶ್ನೆ ಇದೆ, ಆರೋಪ ಇದೆ. ಹಾವೇರಿ ಎಸ್ಪಿ ಕಚೇರಿಗೆ ಬಂದಿದ್ದಾಳೆ ತಾಯಿ. 4 ವರ್ಷದ ಹೆಣ್ಣು ಮಗಳನ್ನ ಮಾರಾಟ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ನಂತೆ. 6 ವರ್ಷದ ಹಿಂದೆ ಗೀತಾಳನ್ನ ಸಿದ್ದಲಿಂಗಪ್ಪ ಅನ್ನೋ ವ್ಯಕ್ತಿ ಮದುವೆ ಆಗಿರ್ತಾನೆ. ಜನವರಿ 2ರಂದು ಮಗಳ ಕಿಡ್ನಾಪ್ ಆಗಿದೆ ಅಂತ ಪತಿ ಸಿದ್ದಲಿಂಗಪ್ಪ ದೂರು ಕೊಡ್ತಾನೆ. ರಾಣೆಬೆನ್ನೂರು ಗ್ರಾಮೀಣ ಠಾಣೆಯಲ್ಲಿ ದೂರು ಆಧರಿಸಿ ಒಬ್ಬ ಆರೋಪಿಯನ್ನ ಪೊಲೀಸರು ಅರೆಸ್ಟ್ ಕೂಡ ಮಾಡಿರ್ತಾರೆ. ಈಗ ದೂರು ಕೊಟ್ಟ ಪತಿ ವಿರುದ್ಧವೇ ಪತ್ನಿಯೂ ಕೂಡ ಪ್ರತಿ ದೂರನ್ನ ದಾಖಲು ಮಾಡಿದ್ದಾಳೆ. ಅನೈತಿಕ ಸಂಬಂಧ ಇದೆ ಅಂತ ಹೇಳಿ ಪತ್ನಿ ಗೀತಾ ಆರೋಪವನ್ನ ಮಾಡಿರೋದು ತನ್ನ ಪತಿಯ ಮೇಲೆ. ನನ್ನ ಗಂಡ ಸಿದ್ದಲಿಂಗಪ್ಪನವರಿಗೆ ಅನೈತಿಕ ಸಂಬಂಧ ಇದೆ, ಅಕ್ರಮ ಸಂಬಂಧ ಇದೆ ಅನ್ನೋ ಒಂದು ನಿಟ್ಟಿನಲ್ಲಿ ಆರೋಪವನ್ನ ಮಾಡಿರೋದು. ಜೊತೆಗೆ ನನ್ನ 4 ವರ್ಷದ ಮಗಳನ್ನ ಮಾರಾಟ ಮಾಡಲು ಆತ ಯತ್ನಿಸುತ್ತಿದ್ದಾನೆ ಅಂತ ಹೇಳಿ ಆರೋಪವನ್ನ ಕೂಡ ಮಾಡಿದಾಳೆ. ಅಲ್ಲಿ ಪುಟ್ಟ ಕಂದ ಕಾಣಿಸ್ತಾ ಇದೆಯಲ್ಲ ದೃಶ್ಯದಲ್ಲಿ, ಅದೇ ಕಂದನನ್ನ ಮಾರಾಟ ಮಾಡೋದಕ್ಕೆ ಆಕೆಯ ಪತಿ ಸಿದ್ದಲಿಂಗಪ್ಪ ಏನೋ ಪ್ಲಾನ್ ಮಾಡಿದ್ನಂತೆ, ಪ್ರಯತ್ನ ಪಟ್ಟಿದಾನಂತೆ. ಆ ಬಗ್ಗೆ ಈಗ ಎಸ್ ಪಿ ಕಚೇರಿಗೆ ಬಂದು ಆ ಮಹಿಳೆ ದೂರನ್ನ ನೀಡಿದಾಳೆ. ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ವಿ, ಆ ಮಹಿಳೆ ಇದ್ದಾರೆ. ಮಹಿಳೆಯ ಜೊತೆಗೆ 5 ದಿನದ ಹಸುಗೂಸು ಕೂಡ ಇದೆ. ಜಿಲ್ಲೆಯವ್ರಿ ಮಂಗಳವಾರ ಆಗೈತೆ ಅವಾಗ ಬಂದು ಪಾಪನ್ ಮಾರಕ್ಕೆ ಹೋಗ್ಯಾಕ ಮಾರಪ್ಪ ಇಲ್ಲ ಅಂದ್ರೆ ಬರ್ಬೇಡ ಹೆಣ್ಣು ಪಾಪ ಹುಟ್ಟಿದ ಅವ್ರು ಯಾರ್ದನ್ನೆಲ್ಲ ದೂರ ಕೊಟ್ಟಿದಾರಲ್ಲ ನನ್ನ ಮಗು ಕಿಡ್ನಾಪ್ ಆಗಿದೆ ಅಂತ. ಅದೇ 2ನೇ ಪಾಪನ ತಾನ ಕರ್ಕೊಂಡು ಹೋಗ್ಯಾನ್ರಿ. ಅವರು ಕರ್ಕೊಂಬಂದು ಬಿಟ್ರಿ ಫ್ರೆಂಡ್ಸ್ ಅವ್ರು. ಇವ್ನು ಅವ್ರ ಮೇಲೆ ಕಿಡ್ನಾಪ್ ಮಾಡ್ಯಾರ ಅಂತಂದು ಫಿಕ್ಸ್ ಮಾಡ್ಯಾರ. ಯಾರ ಫ್ರೆಂಡ್ಸ್ ಮೇಲೆ? ಅವ್ರ ಫ್ರೆಂಡ್ಸ್ ಮೇಲೆ. ಏನಾಗಿತ್ತು ಆ್ಯಕ್ಚುಲಿ ಘಟನೆ? ಏನಾಗಿತ್ತು? ಏನು ಗಲಾಟೆ? ಅವರು ಇದ್ದ ಹೆಣ್ಣು ಪಾಪ ಆಗಿದ್ದಕ್ಕೆ ಬಂದು ಫಸ್ಟ್ನೇದು ಹೆಣ್ಣು ಐತಿ, ಇದು ಹೆಣ್ಣು ಐತಿ, ಎರಡನ್ನೂ ಮಾರಕ್ಕೆ ಬರ್ತಾನೆ. ಇದನ್ನ ಹುಟ್ಟಿರಕ್ಕೂ ಶಿವಾಗ ಹುಟ್ಟೈತಿ, ಅದನ್ನ ಯಾರನ್ನಾರ ಕರ್ಕೊಂಬರ್ತಾನೆ ಮಾರಾಕ. ಈಗ ಫಸ್ಟ್ನೇ ಪಾಪನ ಮಾರಿ ಬರ್ತಾನೆ ಅಂತ ತಗೊಂಡೋದ್ರು. ಇಲ್ಲ ಏನೋ ಜಗಳ ಆಗಿದೆ, ನಿಮ್ಮ ಮೇಲೆ ಸಂಶಯ ಪಡ್ತಾರೆ ಅಲ್ಲ? ಸಂಶಯ ಏನಿಲ್ಲ, ಅವನ ಅನೇಕ ಸಂಬಂಧಗಳು ಭಾಳ ಅದಾವ. ಲಮಾಣಿ ಅಂತ ಹುಡುಗಿ ಜೊತೆಗೆ ಅನೇಕ ಸಂಬಂಧ ಐತ್ರಿ. ಅಲ್ಲಿ ಕರ್ಕೊಂಡು ಮಕ್ಕಂಡಿದ್ರಿ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವೀರೇಶ್, ಮಗಳನ್ನೇ ಮಾರೋದಕ್ಕೆ ಪಾಪಿ ತಂದೆ ಯತ್ನಿಸಿದ್ದ ಅಂತ ಹೇಳಿ ಪತ್ನಿ ಆರೋಪವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಏನಿದು ಆರೋಪ? ಜೊತೆಗೆ ಆತ ಏನು ಹೇಳ್ತಾ ಇದ್ದಾನೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ಈ ಪ್ರಕರಣ ಏನಂದ್ರೆ ಇದು ಒಂದು ವಿಚಿತ್ರವಾದಂತಂದ್ರೆ ಕೇಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಗಂಡ ಹೆಂಡತಿ ನಡುವೆ ಪರಸ್ಪರವಾಗಿ ಒಬ್ಬರಿಗೊಬ್ಬರು ಒಬ್ಬರಿಗೊಬ್ಬರು ಒಂದು ಬೇರೆ ವಿಚಾರಗಳಂದ್ರೆ ಅನೈತಿಕ ವಿಚಾರಗಳಿಂದಾಗಿ ಈ ಒಂದು ಪ್ರಕರಣ ಇದೀಗ ಹೊರಗೆ ಬಂದಿರುವಂತದ್ದು. ಅಂದ್ರೆ ಗಂಡ ಹೆಂಡತಿ ಮೇಲೆ ಆರೋಪ ಮಾಡ್ತಿದ್ದಾನೆ, ನೀನು ಕೂಡ ಅನೈತಿಕ ಸಂಬಂಧ ಇಟ್ಕೊಂಡಿದ್ದೆ ಅಂತ. ಹೆಂಡತಿ ಕೂಡ ಹೇಳ್ತಾ ಇದ್ದಾಳೆ, ನೀನು ಕೂಡ ಅನೈತಿಕ ಸಂಬಂಧ ಇಟ್ಕೊಂಡಿದ್ದೆ ಅಂತ. ಈ ವಿಚಾರವಾಗಿ ಇಟ್ಕೊಂಡು ಇದೀಗ ಮಗು ಮಾರಾಟದ ಒಂದು ಪ್ರಕರಣದ ಒಂದು ನೆಪ ಒಡ್ಡಿ ಆ ಒಂದು ವಿಚಾರಕ್ಕೆ ತಮ್ಮ ಇಬ್ಬರ ಒಂದು ಒಳ ಜಗಳದ ಒಳಗಿನ ವಿಚಾರಕ್ಕೆ ಮಕ್ಕಳನ್ನ ಮುಂದಿಟ್ಕೊಂಡು ಇದೀಗ ಈ ಒಂದು ಸುದ್ದಿ ಆಗಿರುವಂತದ್ದು. ಅಂದ್ರೆ ತಮ್ಮ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಆಗಿರುವಂತ ಘಟನೆಗೆ ಮಕ್ಕಳ ಮೇಲೆ ಮಾಡಿರ್ತಕ್ಕಂಥ ಒಂದು ಆರೋಪ ಇದೀಗ ಮಕ್ಕಳ ಮೇಲೆ ಆರೋಪ ಮಾಡಿರುವಂತದ್ದು. ಅಂದ್ರೆ ತಂದೆ ತಾಯಿಗಳು ತಾವು ಮಾಡಿದ ತಪ್ಪುಗಳನ್ನ ಮುಚ್ಕೊಳ್ಳೋದಕ್ಕೆ ಮಕ್ಕಳ ಮಾರಾಟ ಮಾಡ್ತಾ ಇದ್ದ ಗಂಡ ಅಥವಾ ಹೆಂಡತಿ ಈಗ ಆರೋಪ ಮಾಡ್ತಾ ಇದ್ದಾಳೆ. ಆದ್ರೆ ಗಂಡ ಕೂಡ ಒಂದ್ ಕಡೆ ಆಕೆ ಸರಿ ಇಲ್ಲ ಅನ್ನೋ ಒಂದು ಆರೋಪ ಕೂಡ ಇದೀಗ ಗಂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಒಬ್ಬರಿಗೊಬ್ರು ಗಂಡ ಹೆಂಡತಿ ತಪ್ಪು ಮಾಡಿಕೊಂಡು ಮಕ್ಕಳ ವಿಚಾರ ಇಟ್ಕೊಂಡು ಮಕ್ಕಳ ಮಾರಾಟ ಮಾಡ್ತಿದ್ದಾರೆ ಅನ್ನೋ ಒಂದು ವಿಚಾರ ಇಟ್ಕೊಂಡು ಇದೀಗ ಹೆಂಡತಿ ದೂರ ನೀಡ್ತಾ ಇರುವಂತದ್ದು. ಆದ್ರೆ ಈ ಘಟನೆಯಲ್ಲಿ ನೋಡ್ತಾ ಹೋದ್ರೆ ಇಬ್ಬರು ಗಂಡ ಹೆಂಡತಿ ಒಬ್ರಿಗೊಬ್ರು ತಪ್ಪನ್ನು ಮಾಡಿದ್ದಾರೆ. ಆ ತಪ್ಪನ್ನು ಮುಚ್ಚಿ ಹಾಕಿಕೊಳ್ಳೋದಕ್ಕೋಸ್ಕರ ಮಕ್ಕಳ ಒಂದು ಮಾರಾಟದ ನೆಪ ಒಡ್ಡಿ ಇದೀಗ SP ಕಚೇರಿಗೆ ಏನೋ ಪತಿ ಗೀತಾ ಇದ್ದಾಳೆ, ಆಕಿ ಗಂಡನ ಮೇಲೆ ದೂರನ್ನ ನೀಡೋದಕ್ಕೆ ಬಂದಿರುವಂತದ್ದು. ಇನ್ನೊಂದ್ ಕಡೆ ಮೊದಲಿಗೆನೆ ಗಂಡ ಕೂಡ ತನ್ನ ಸ್ನೇಹಿತರೇ ತನ್ನ ಹೆಂಡತಿಯ ಸ್ನೇಹಿತರು ಈ ರೀತಿಯಾದಂತ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿದಾರೆ ಅನ್ನೋ ಒಂದು ದೂರನ್ನು ಕೂಡ ನೀಡಿರ್ತಾರೆ. ಆದ್ರೆ ಒಬ್ಬರಿಗೊಬ್ಬರು ಗಂಡ ಹೆಂಡತಿ ನಡುವೆ ಮಾಡ್ತಕ್ಕಂಥ ತಪ್ಪನ್ನ ಮುಚ್ಚಿ ಹಾಕೋದಕ್ಕೋಸ್ಕರ ತಮ್ಮ ಹುಟ್ಟಿದ ಮಗುವನ್ನೇ ಮಾರಾಟ ಮಾಡೋದಕ್ಕೆ ಹೋಗಿದ್ದಾರೆ ಅನ್ನೋ ಒಂದು ಆರೋಪ ಇಟ್ಕೊಂಡು ಇದೀಗ ಇದೊಂದು ವಿಷಯ ಹೊರಗಡೆ ಬಂದಿರುವಂತದ್ದು. ಆದ್ರೆ ತಪ್ಪು ಯಾರಿಂದ ಮಾಡಿದ್ರೆ, ತಪ್ಪು ಯಾರಿಂದ ಆಯ್ತು ಅನ್ನೋದ್ರ ಬಗ್ಗೆ ವಿಚಾರ ತಿಳ್ಕೊಳ್ಳದೆ ಮಕ್ಕಳ ಒಂದು ವಿಷಯ ಇಟ್ಕೊಂಡು ಈ ರೀತಿಯಾದಂತ ಒಂದು ನಿಜವಾಗ್ಲೂ ಇದು ನಾಚಿಕೆ ಕೆಡಿತಾನೆ ಅಂತಾನೆ ಹೇಳ್ಬೋದು. ಗಂಡ ಹೆಂಡತಿ ಈ ರೀತಿ ಮಕ್ಕಳ ಒಂದು ತಾವು ಮಾಡಿದಂತ ತಪ್ಪನ್ನ ಮಕ್ಕಳ ಮೇಲೆ ಹೇರಿ
ತಮ್ಮ ತಪ್ಪನ್ನ ಮುಚ್ಕೊಳಕ್ಕೆ ಹೋಗ್ತಾ ಇರುವಂತ ಒಂದು ದುರದೃಷ್ಟ ಘಟನೆ ಅಂತಾನೆ ಹೇಳ್ಬೋದು ರಾಮ್. ಇದು ಒಂದು ಈ ಸಾಮಾಜಿಕ ವಲಯದಲ್ಲಿ ಇಂಥ ಒಂದು ವಿಚಾರಗಳು ನಿಜವಾಗೂ ಬಹಿರಂಗ ಆಗಿರುವಂತದ್ದು ಖೇದಕರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಗಂಡ ಹೆಂಡತಿ ಮಾಡ್ತಕ್ಕಂಥ ತಪ್ಪನ್ನ ಮುಚ್ಚಾಕೋಸ್ಕರ ಮಕ್ಕಳ ಮೇಲೆ ಒಂದು ಆರೋಪವನ್ನ ಮಾಡ್ಕೊಂಡು ಅಂದ್ರೆ ಮಕ್ಕಳ ಮಾರಾಟದ ಆರೋಪವನ್ನು ಮಾಡ್ಕೊಂಡು ತಮ್ಮ ತಪ್ಪನ್ನು ಮುಚ್ಚಿ ಹಾಕೊಳ್ಳೋದಕ್ಕೆ ಪೊಲೀಸ್ ಠಾಣೆ ಮೆಟ್ಟಿಲೇರುವಂತದ್ದು ಗಂಡ ಹೆಂಡತಿ ಇದೀಗ. ಓಕೆ ವೀರೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.